ಎಲ್ಲರೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಮನೇಲಿ ಯಾವ ರೀತಿ ನಾವು ಹಬ್ಬನ ಆಚರಣೆ ಮಾಡ್ತೀವಿ ಏನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತು ಊರಿಗೆ ಬಂದಿದ್ವಿ, ನಮ್ಮೂರಲ್ಲಿ ಯಾವ ರೀತಿ ಹಬ್ಬ ಆಚರಣೆ ಆಗುತ್ತೆ ಏನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಊರು ಅಂದ್ರೇ ಒಂಥರ ಪ್ರಕೃತಿಗೆ ಒಂಥರ ಹೇಳೋಕ್ಕೆ ಆಗಲ್ಲ. ಸೊ ನಮ್ಮ ಮನೆ ಮುಂದೆ ಎದ್ದಿದ ತಕ್ಷಣ ಸೂರ್ಯ ಉದಯ ಆಗೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬೆಳಗ್ಗೆ 5 o'clockಗೆ ಡೇ ಸ್ಟಾರ್ಟ್ ಆಯಿತು. ಎದ್ದು ಸ್ನಾನ ಮಾಡಿ ಫಸ್ಟ್ ಕೆಲಸ ಬಾಗಿಲು ತೊಳೆದು ರಂಗೋಲಿ ಹಾಕುವಂಥದ್ದು. ಯುಗಾದಿ ಅಂದರೆ ಹೊಸ ವರ್ಷ, ಹೊಸ ಆರಂಭ, ಹೊಸ ಕನಸುಗಳು, ಹೊಸ ಆಶಯಗಳು ಎಲ್ಲದನ್ನೂ ಹೊತ್ತು ತರೋದು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇದು ನಮಗೆ ಹೊಸ ವರ್ಷ. ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಅಂತಾದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷ. ಸೊ ಎಲ್ಲರೂ ಕೂಡ ಅವ್ರ ಕನಸುಗಳನ್ನು ನನಸು ಮಾಡೋ ರೀತಿ ಈ ವರ್ಷ ಆಗಲಿ ಅಂತ ಕೇಳಿಕೊಂಡು ಇವತ್ತಿನ ದಿನಾನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಯುಗಾದಿ ಅಂದರೆ ಒಬ್ಬಟ್ಟು ಮಾಡುವಂಥದ್ದು ಇದ್ದೇ ಇರುತ್ತೆ. ಸೊ ಅದೇ ರೀತಿ ಇವತ್ತು ಅತ್ತೆ ಒಬ್ಬಟ್ಟು ಮಾಡ್ತಿದ್ರು, ಒರಳಲ್ಲಿ ರುಬ್ಬಿ ಮಾಡ್ತಿದ್ರು. ಯೂಶ್ವಲಾಗಿ ಮಿಕ್ಸಿ ಗ್ರೈಂಡ್ರ್ ಇದನ್ನೇ ಯೂಸ್ ಮಾಡ್ತೀವಿ. ಹೊರಳಲ್ಲಿ ಇದ್ದರೂ ಕೂಡ ಯೂಸ್ ಮಾಡಲ್ಲ, ಬಟ್ ಅತ್ತೆ ಇವತ್ತು ಹೊರಳಲ್ಲಿ ಮಾಡ್ತೀನಿ ಅಂದ್ಬಿಟ್ಟು ಒಬ್ಬಟ್ಟಿನ ರಸ ಎಲ್ಲ ಹೊರಳಲ್ಲೇ ರುಬ್ಬಿ ಮಾಡಿದಂಥದ್ದು. ಮತ್ತು ಒಬ್ಬಟ್ಟು ರಸ ಎಲ್ಲ ಮಾಡೋಷ್ಟರಲ್ಲಿ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ. ಸೊ ಹಬ್ಬ ಅಂದರೆ ಫಸ್ಟ್ ಮನೆ ಕ್ಲೀನ್ ಆಗಬೇಕು, ಆಮೇಲೆ ದೇವ್ರ ಮನೆ ರೆಡಿ ಆಗಬೇಕು. ಸೊ ದೇವ್ರ ಸಾಮಾನೆಲ್ಲ ನೆನ್ನೆನೇ ತೊಳೆದು ಇಟ್ಟಿದ್ವಿ. ಸೊ ಬೆಳಗ್ಗೆ ಎದ್ದು ಕಲಶ ಇಟ್ಕೊಂಡು ಅದಾದಮೇಲೆ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡ್ಕೊಂಡು ದೇವ್ರ ಮನೇಲಿ ಎಷ್ಟೇ ಹೂವು ಇಟ್ಟರು ಕೂಡ ನನಗೆ ದಾಸವಾಳ, ಈ ರೆಡ್ ದಾಸವಾಳ ಏನಿದೆಯಲ್ಲ ಇದನ್ನಿಟ್ಟು ಪೂಜೆ ಮಾಡೋದಂದರೆ ಒಂಥರ ಸಮಾಧಾನ. ಹೂವು ಎಲ್ಲ ಇಟ್ಟು ರೆಡಿ ಮಾಡಿದ್ದೆ. ಇನ್ನು ಬಾಗಿಲಿಗೆ ತೋರಣ ಹಾಕಬೇಕು, ಮತ್ತು ಹಸ್ಬೆಂಡ್ಗೆ ಮಕ್ಕಳಿಗೆಲ್ಲ ಎಣ್ಣೆ ಸ್ನಾನ ಆಗಬೇಕು, ಇದೆಲ್ಲ ಇದೆ. ಸೊ ನಾನು ಸುಮ್ಮನೆ ಎಣ್ಣೆನ ಹಚ್ಚಿ ಸ್ನಾನ ಮಾಡ್ಕೊಂಡಿದ್ದೆ. ಅದಾದಮೇಲೆ ಇನ್ನೂ ಹೂವು ಎಲ್ಲ ತೊಗೊಂಬರೋದಿತ್ತು. ಹೂವು ಇಲ್ಲಿ ಮನೆಗೆ ತಂದು ಕೊಡ್ತಾರೆ. ಸೊ ಅವ್ರು ತರೋದಿತ್ತು. ಅಷ್ಟರಲ್ಲಿ ದಾಸವಾಳ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಇಟ್ಟು ರೆಡಿ ಮಾಡೋಣ ಅಂತ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಆ್ಯಕ್ಚುಲಿ 7:30 ಮೇಲೇ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ರಲ್ಲ, ಅಮಾವಾಸ್ಯೆ ಇದೆ, ಅಮಾವಾಸ್ಯೆ ಮುಗಿದ ಮೇಲೇ ಯುಗಾದಿ ಪೂಜೆ ಆಗಬೇಕು ಅಂತ ಹೇಳ್ತಾಯಿದ್ರು. ಎಲ್ಲ ನಾನು ಇನ್ನು 6 ಪ್ಯಾಕ್ ಫ್ಯಾಮಿಲಿ ಪ್ಯಾಕ್ 1 2 3 4 5 6 ಬೆಳಗ್ಗೆ ಏನಂತೆ ನಾನು ಹೋಗ್ತೀನಿ ಬರೋ. ಹೌದು ಅಮ್ಮ ನಮಸ್ತೆ ಮಾಡಿ. ನಮಸ್ತೆ ಮಾಡಿ ಅಲ್ಲಿ ಮಾಡು ಚಿನ್ನಿ, ಹಾಯ್ ಮಾಡು. ಅಮ್ಮಿ ನಮಸ್ಕಾರ ಮಾಡಿದ್ರೆ ಇವತ್ತು ಇಲ್ಲ ಅಣ್ಣ, ಕೊಡು ಚೆಂಡುಗಳಿದ್ರು ಕೊಡು. ಬಾಗಿಲು ಕಾಕತ್ ಹಾಗೆ ಈ ಅಂಕಲ್ ಏನು ಹೂವು ಕೊಡ್ತಾ ಇದ್ದಾರಲ್ಲ, ಸೊ ಇವರು ಆಲ್ಮೋಸ್ಟ್ 30 ಇಯರ್ಸಿಂದ ಇವರೇ ರೆಗ್ಯುಲರಾಗಿ ಹೂವು ತಂದು ಕೊಡುವಂಥದ್ದು. ನಮಗೆ ಎಂಥದ್ದು ಎಷ್ಟೇ ರೇಟ್ ಇರಲಿ, ಅಷ್ಟೇ ಏನೇ ಇರಲಿ ತಂದು ಕೊಡ್ತಾರೆ. ಈಗ ಪೂಜಾ ರೂಮ್ ರೆಡಿಯೇ ಮಾಡಿದ್ದೆಲ್ಲ ಆಯಿತು. ಅತ್ತೆ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಇಲ್ಲಿ ನನ್ನ ಬಂಗಾರಿಗೆ ಎಣ್ಣೆ ಸ್ನಾನ ಮಾಡ್ಸೋಕ್ಕೆ ಎಣ್ಣೆ ಹಚ್ಚಿದಾಯ್ತು ಇಬ್ಬರಿಗೂ. ದೊಡ್ಡವನ್ಗೆ ಹಚ್ಬೇಕಿತ್ತು. ಮಾವ ಅಂಗಡಿ ರಶಿದೆ ಅಂತ ಫೋನ್ ಮಾಡಿದ್ರು. ಅವ್ರು ಹೌದಾ ಹೂವು ಅಂಕಲ್ ಹೂವು ತಂದು ಕೊಟ್ಟಿದ್ದಾರೆ. ಇವಾಗ ಹೂವು ಹಾಕಬೇಕು, ಬಾಗಿಲಿಗೆ ತೋರಣ ಕಟ್ಟಬೇಕು. ಇಲ್ಲಿ ಬಂಗಾರಿ ಹಾಯ್ ಮಾಡಿ. ಅಮ್ಮ ಹ್ಯಾಪಿ ಯುಗಾದಿ ಮಾಡಿ, ವಿಶ್ ಮಾಡಿಸ್ಕೊಡ್ರಿ. ನೀವು ಚೆನ್ನಾಗಿ ಮಾಡ್ದನ್ ಗೊತ್ತಾ? ಸೆಕೆಂಡ್ ಮಾಡ್ರಿ. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ. ಈಗ ಚೆನ್ನಾಗಿ ಮಾಡಿಸೋದು ನಮ್ಮ ಬಂಗಾರಿಗೆ. ಸೊ ಬನ್ನಿ ಪೂಜೆ ಮಾಡೋಣ. ಹಾಗೆ ಹಬ್ಬ ಅಂತಂದರೆ ಬಾಗಿಲಿಗೆ ತೋರಣ ಕಟ್ಟುವಂಥದ್ದು. ಅದರಲ್ಲೂ ಯುಗಾದಿಯಲ್ಲಿ ಮಾವಿನ ತೋರಣ ಇರ್ಬೋದು, ಹಾಗೆ ಬೇವಿನ ಎಲೆಗಳನ್ನು ಹಾಕುವಂಥದ್ದು ಒಂಥರ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಮನೆಗೆ ಅಂತಲೇ ಹೇಳ್ಬೋದು. ಮನೆಗೆ ಏನೋ ಒಂಥರ ಲಕ್ಷಣ, ಮನೆ ನೋಡಿದ ತಕ್ಷಣ ಆ ಒಂದು ತೋರಣ ಹೂವು ನೋಡೋಷ್ಟೊತ್ತಿಗೆ ಒಂಥರ ಹಬ್ಬದ ವಾತಾವರಣ ಅಲ್ಲೇ ಬರುತ್ತೆ, ಒಂದು ಪಾಸಿಟಿವ್ ಫೀಲ್ ಬರುತ್ತೆ ಅಂತಲೇ ಹೇಳ್ಬೋದು.
ನನಗೆ ಈ ಥರ ತೋರಣ ಕಟ್ಟೋದು ಹೂವು ಹಾಕೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಕೋಲಾರೆಲ್ಲ ಆ್ಯಕ್ಚುಲಿ ಅಲ್ಲೂ ಕೂಡ ಹಬ್ಬ ಮಾಡಬೇಕಲ್ವ, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ತೋರಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಹೋಗಬೇಕು, ಸಂಜೆ ಹೋಗಿ ಪೂಜೆ ಮಾಡ್ಕೊಬರೋಣ ಅಂತ ಇದ್ದೀವಿ. ಹೆಂಗಿದೆ ಗಂಡ? ಸೂಪರ್ ಸೂಪರ್. ಕಟಿಂಗ್ ಮಾಡಿಸೋಣಪ್ಪ ನಿಮಗೆ ಪಪ್ಪಗೆ ಸ್ಟೈಲ ಕಟಿಂಗ್ ಮಾಡಿಸ್ಬೇಕಂತ ನಿಮಗೆ. ಹೆಂಗೆ ಮಾಡೋದು ಸ್ಟೈಲಲ್ಲಿ? ಅಲ್ಲೋಡಿ ಹೆಂಗಿದೆ ನಮ್ಮ ಡ್ರೆಸ್ಸು, ಅಲ್ಲೋಡಿ ಅಲ್ಲೋಡಿ. ಈಗ ಎಲ್ಲ ಆಯಿತು ಪೂಜೆ ಮಾಡೋದು. ರೆಡಿ ಆಗಿದೆ, ನಮ್ಮ ಮಂಗಾರಿ ರೆಡಿ ಆಗಿದೆ. ಅಲ್ಲಿ ತೋರಿಸಿ. ಬನ್ನಿ ಬನ್ನಿ, ಚಾವಿ ಮಾಡೋಣ, ಬನ್ನಿ ಚಾವಿ ಮಾಡೋಣ. ಹ್ಯಾಪಿ ಯುಗಾದಿ ಮಾಡೋಣ. ಗಂಟೆ ಬರ್ಸಿ ತಗೊಳ್ಳಿ. ಬಾಯ್ ಹುಮ್ಲಾ ಇಲ್ಲಿ ಬಾ, ಇಲ್ಲಿ ಗಂಟೆ ಇಲ್ಲಿ ಸ್ವಾಮಿ ಹತ್ರ ಇಲ್ಲಿ ಮಾಡಿ. ಈಗ ಫೈನಲ್ ಆಗಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ಅತ್ತೆ ಅಡುಗೆ ಎಲ್ಲ ಮಾಡಿಕೊಟ್ರು. ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ. ಮಗ ದೊಡ್ಡ ನೀನು ಅವನು ಅಂಗಡಿಗೆ ಹೋಗಿದ್ದ. ಒಂದು ರೇಷನ್ ಅಂಗಡಿ ಇರೋದ್ರಿಂದ ರಶ್ ಇತ್ತು, ಹಬ್ಬ ಅಲ್ವಾ. ಸೊ ಅಲ್ಲಿ ಹೋಗಿದ್ದ. ಒಂದಿನ ಎಣ್ಣೆ ಸ್ನಾನ, ಪೂಜೆ ಸ್ನಾನ ಏನೂ ಆಗಿರಲಿಲ್ಲ. ಸೊ ನಾವೆಲ್ಲ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋದಿತ್ತು. ಯೂಶ್ವಲಾಗಿ ಯುಗಾದಿ ಹಬ್ಬ ಅಂತಂದರೆ ಈ ಹಬ್ಬನ ಆಚರಣೆ ಮಾಡೋದೇ ಮನೆ ದೇವರ ಪೂಜೆ ಮಾಡೋ ಅಂಥದ್ದು ಅಲ್ವಾ. ಸೊ ಅದಕ್ಕೋಸ್ಕರ ಮನೆ ದೇವಸ್ಥಾನಕ್ಕೆ ಹೋಗಿ, ಮತ್ತು ನಮ್ಮೂರಲ್ಲಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಬೇವು ಬೆಲ್ಲನ ಇಟ್ಟು ಪೂಜೆ ಮಾಡ್ಕೊಂಡು ಬರೋ ಅಂಥದ್ದು ಇಲ್ಲಿನ ಪದ್ಧತಿ. ಸೊ ಅದನ್ನು ಕೂಡ ಮಾಡಬೇಕು. ದೇವ್ರ ಹತ್ರ ನೈವೇದ್ಯಕ್ಕೆ ಅಂದ್ಬಿಟ್ಟು ಹೋಳಿಗೆ ಮಾಡಿ ಅದ್ರ ಜೊತೆಗೆ ಎಳ್ಳು ಬೆಲ್ಲನ ಇಟ್ಟು, ಬೇವು ಬೆಲ್ಲ, ಎಳ್ಳು ಬೆಲ್ಲ ಅಂತ ಇದೀನಿ. ಇಲ್ಲೋಡು ನಮ್ಮ ಮಂಜನ್ನು ಎಣ್ಣೆ ಇಕ್ಕಿ ಫುಲ್ ಎಲ್ಲ ಸ್ನಾನ ಮಾಡಿ ಅಲ್ಲಿ ದೊಡ್ಡಪ್ಪನಿಗೆ ಡ್ರೆಸ್ ಸೂಪರ್. ಬಿಸಿನಿ ಚಾವಿ ಮಾಡ್ಕೋ. ಚಮ್ಮ ಹಾಂ ಸರಿ. ಬೆಳಗ್ಗೆ ಎಷ್ಟೇ ಬೇಗ ಇದ್ದರೂ ಕೂಡ ಪೂಜೆ ಅಂತೂ ಸೇಮ್ ಟೈಮ್ಗೆ ಆಗುತ್ತೆ ಅಂತಲೇ ಅನಿಸುತ್ತೆ. ಯಾವಾಗೂ ಕೂಡ ಅದೇ ಥರ ಅನಿಸುತ್ತೆ. ಸೊ ತ್ರಿಷಾ ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ಲು, ಬಾ ಅಕ್ಕ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು. ಸರಿ ಅಂತ ಅಂದ್ಬಿಟ್ಟು ನಂದು ಪೂಜೆ ಎಲ್ಲ ಮುಗೀತು. ಅವ್ನಿಗೆ ಪೂಜೆ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ದೇವ್ರ ಅಕ್ಷತೆ ಹಾಕೋದು, ನಮಸ್ಕಾರ ಹಾಕೋದು ತುಂಬ ಚೆನ್ನಾಗಿ ಮಾಡ್ತಾನೆ. ಆ್ಯಕ್ಚುಲಿ ಅದು ಕ್ಲಿಪ್ಪಿಂಗ್ಸ್ ಹಂಗೆ ಹಾಕೋಣ ಅಂದ್ಕೊಂಡೆ, ಬಟ್ ಲಲಿತಾ ಸಹಸ್ರನಾಮ ಹಾಕ್ಬಿಟ್ಟಿದೆ. ಅದು ವಾಯ್ಸು ಏನು ಹೇಳ್ತೀವಿ, ಕಾಪಿರೈಟ್ಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅವ್ನು ಮಾಡೋದೇ ಒಂಥರ ಮುದ್ದಾಗಿ ಕ್ಯೂಟಾಗಿರುತ್ತೆ. ಸೊ ಮಕ್ಕಳು ಮಾಡೋದೇ ಒಂಥರ ಕ್ಯೂಟಲ್ಲ. ಸೊ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ಕೊಳ್ಳೋದಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ಪೂಜೆ ಎಲ್ಲ ಆಯಿತು, ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ, ಮಾರಮ್ಮ ದೇವಸ್ಥಾನಕ್ಕೆ. ಇಲ್ಲಿ ತ್ರಿಷಾ, ಹ್ಯಾಪಿ ಯುಗಾದಿ ತ್ರಿಷಾ. ಬಾಯ್ ಲಮ್ಮೋ. ಸೇಮ್ ಟು ಯು. ಹ್ಯಾಪಿ ಯುಗಾದಿ ಬಂಗಾರಿ. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ ಅಮುಲು. ಹೋಗೋಣ. ಮಂಗಳಾರತಿ ಕಾಸು ತಗೊಂಡಿಲ್ಲ, ನಮ್ಮ ಮತ್ತೆ ಕೊಡ್ತೀನಿ ಅಂದ್ರೆ ಬೇಡಮ್ಮ. ಅದಕ್ಕೆ ಮಂಗಳಾರತಿಗೆ ದೇವ್ರದೆಲ್ಲ ಪೂಜೆ ಮಾಡಿದಾಯ್ತಲ್ಲ. ಈಗ ಅಜ್ಜಿ ತಾತನಿಗೆಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ಆ್ಯಕ್ಚುಲಿ ಆಗಲೇ ಮಾಡಬೇಕಿತ್ತು. ಸೊ ಫೋಟೋಸ್ ಎಲ್ಲ ಏನೂ ಓಡಿಸಿರಲಿಲ್ಲ. ನಾನು ಅದಕ್ಕೆ ದೇವ್ರ ಪೂಜೆ ಎಲ್ಲ ಮಾಡಿಬಿಡೋಣ, ಆಮೇಲೆ ಮಾಡ್ಕೊಳ್ಳೋಣ. ಅದು ಬಟ್ಟೆ ಎಲ್ಲ ಇಡಬೇಕಿತ್ತು ಅಂತಂದ್ಬಿಟ್ಟು ಈಗ ಫೋಟೋ ಎಲ್ಲ ಒರೆಸಿ ಬಟ್ಟೆ ಎಲ್ಲ ಇಟ್ಕೋತಾ ಇದೀನಿ. ಸೇವೆಂತ ಮಾಡಕ್ಕ ಹೋಗ್ಲಿ ಯಾಕೋ, ಇವಳು ಯಾವಳು ಪೂಜೆ ಮಾಡೋವಾಗ ಮಾತಾಡ್ತಾಳು ಅಂತೇಳ. ಆಡಾಡ್ಬಿಡು, ಖುಷಿ ಆಗುತ್ತಾಳೆ ಅಜ್ಜಿ. ಅಲ್ಲ ತಡಮ್ಮ. ಇಲ್ಲಿ ಅತ್ತೆ ರಂಗೋಲಿ ಹಾಕ್ಕೊಡಿದ್ರು. ಸೊ ಬೆಂದಿಗೆ ನೀರು ಹಿಡಿದು ಅದನ್ನ ಇಟ್ಬಿಟ್ಟು ಅದ್ಮೇಲೆ ಬಟ್ಟೆ ಇಟ್ಟು ಕೇಳ್ಕೊಮ್ಮ ಅಂತ ಹೇಳ್ತಿದ್ರು. ಸೊ ಅಜ್ಜಿ ತಾತನ ಎಲ್ಲ ಹಿರಿಯರು ಏನೇನು ಇರ್ತಾರಲ್ಲ, ಸೊ ಅವ್ರದ್ದೆಲ್ಲ ಹೆಸರುಗಳನ್ನ ಹೇಳ್ಕೊಂಡು
ಅಲ್ಲಿ ಬೆಂಕಿಗೆ ಪೂಜೆ ಮಾಡಿಕೊಂಡು ಅವ್ರ ಬಟ್ಟೆ ಇಡುವಂಥದ್ದು. ಸೊ ಈ ರೀತಿ ಒಬ್ಬೊಬ್ಬರ ಮನೆ ಕಡೆ ಒಂದೊಂದು ಥರ ಮಾಡ್ತಾರೆ. ಹಿರಿಯರ ಆಶೀರ್ವಾದ ತುಂಬ ಮುಖ್ಯ. ಎಷ್ಟೇ ದೇವ್ರ ಪೂಜೆ ಮಾಡಿದ್ರು ಕೂಡ ನಮ್ಮನ್ನು ಕಾಯುವಂಥವ್ರು ನಮ್ಮ ಹಿರಿಯರು. ಸೊ ನಮ್ಮ ವಂಶನ ಚೆನ್ನಾಗಿ ಬೆಳೆಸಬೇಕು ಅಥವಾ ವಂಶ ಚೆನ್ನಾಗಿರಬೇಕು ಅಂತಂದರೆ ಹಿರಿಯರ ಆಶೀರ್ವಾದ ತುಂಬ ಮುಖ್ಯ ಆಗುತ್ತೆ. ಸೊ ಈ ರೀತಿ ಹಬ್ಬಗಳ ದಿವಸ ದೇವ್ರ ಪೂಜೆ ಎಷ್ಟೇ ಮಾಡಿದ್ರು ಕೂಡ ಹಿರಿಯರ ಪೂಜೆ ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಹೊರಗೆ ಹೋಗುವಾಗ ಅಷ್ಟೇ ಹಿರಿಯರನ್ನು ನೆನೆಸ್ಕೊಳ್ಳೋದು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ದೇವ್ರ ಪೂಜೆ ಎಲ್ಲ ಆಯಿತು. ದೇವಸ್ಥಾನಕ್ಕೆ ಹೋದ್ವಲ್ಲ, ಅಲ್ಲಿ ಇನ್ನೂ ಪೂಜೆ ಮುಗ್ದಿರಲಿಲ್ಲ, ಅಭಿಷೇಕ ಮಾಡ್ತಾಯಿದ್ರು. ಸ್ವಲ್ಪ ಬಿಟ್ಕೊಂಬರೋಣ ಅಂತಂದ್ಬಿಟ್ಟು ಬಂದ್ಬಿಡಿ, ಅಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಅಂದ್ಬಿಟ್ಟು ಇನ್ನೂ ಚೋಳೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು, ಮನೆ ದೇವಸ್ಥಾನಕ್ಕೆ. ಆ್ಯಕ್ಚುಲಾಗಿ ಯುಗಾದಿ ಹಬ್ಬ ಮಾಡೋದೇ ಮನೆ ದೇವರ ಪೂಜೆಗೆ ಅಂತಲ್ವ, ಸೊ ಹೋಗ್ಬರ್ಬೇಕು. ಈಗ ತಾತನಿಗೆ ಮತ್ತು ಅಜ್ಜಿಗೆಲ್ಲ ಎಡೆ ಹಾಕಬೇಕು ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ. ಇವತ್ತೆ ಒಬ್ಬಟ್ಟು ಮಾಡ್ತಿದ್ದೆ, ನಾನು ಚಿತ್ರಾನ್ನ ಕಳಿಸ್ತಾ ಇದ್ದೀನಿ. ಬೋಂಡ ಎಲ್ಲ ಅಡುಗೆ ರೆಡಿ ಮಾಡಿ ಅಲ್ಲಿ ಎಡೆ ಹಾಕೋದು, ಎಡೆ ಹಾಕಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಊಟ ತಿನ್ಬೇಕು. ಊಟ ನನಗೆ ಏನಪ್ಪ ಬೆಳೋದು ಥ್ಯಾಂಕ್ಸ್ ಅಮ್ಮ. ಡೈನಿಂಗ್ ಟೇಬಲ್ ಮೇಲೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಒಬ್ಬಟ್ಟು ಕೊಡ್ತೀನಿ ನಿಮಗೆ ಇವತ್ತು. ಅಡುಗೆ ಎಲ್ಲ ರೆಡಿ ಆಗಿದೆ. ಸೊ ಬನ್ನಿ ಏನೆಲ್ಲ ಅಡುಗೆ ಮಾಡಿದ್ವಿ ನಾವು ತೋರಿಸ್ತೀನಿ. ಚಿತ್ರಾನ್ನ ಕಲಸಿಟ್ಟಿದ್ದೀನಿ. ಇದು ಬೋಂಡಾದಿಟ್ಟು, ಬೋಂಡ ಮಾಡೋದು. ಇದು ಚಿತ್ರಾನ್ನ ಗೊತ್ತು. ಕೋಸಂಬರಿ, ಇದು ಒಬ್ಬಟ್ಟು. ಇದು ಕಿತ್ತೋಗ್ಬಿಟ್ಟಿದೆ. ಹಲೋ ಬಾಸ್, ಹಾಯ್. ಈಗ ದೇವಸ್ಥಾನಕ್ಕೆ ಹೋಗಿ ಏನೋ ಚೋಡೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಮಗ ಅಳ್ತಾ ಇದ್ದಾನೆ, ಹೊಟ್ಟೆ ಹಸಿತಾ ಇದ್ದೆ ಅಂತೆ. ಊಟ ತಿಂದಿಲ್ಲ, ಈಗ ಅಳು. ಈಗ ಇಲ್ಲಿ ಊಟ ತಿನ್ಬೇಕು. ಹೊಟ್ಟೆ ಫುಲ್ ಹಸಿತಾ ಇದೆ, ತುಂಬ ಟೈಮ್ ಆಗಿತ್ತು. ವಿಡಿಯೋ ಮಾಡ್ಕೊಂಡಾಗೆ ಅಂದ್ಬಿಟ್ವಿ. ಇಲ್ಲಿ ಒಬ್ಬಟ್ಟು, ಚಿತ್ರಾನ್ನ, ಒಬ್ಬಟ್ಟು ರಸ, ಬೋಂಡ, ಕೋಸಂಬರಿ ತಿನ್ನೋದು. ಊರಿನ ದಿನ ಹೇಗಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಬೆಳಗ್ಗೆ ಆಗುತ್ತೆ, ಸಂಜೆ ಎಷ್ಟು ಬೇಗ ಆಗಿಬಿಡುತ್ತಪ್ಪ ಅನ್ಸುತ್ತೆ. ಯಾಕೆಂದರೆ ಅಷ್ಟು ಜನ ಇರ್ತಾರೆ ಮನೆ ತುಂಬ. ಒಂಥರ ಚೆಂದ. ಊರು ಹಳ್ಳಿ ಜೀವನನೇ ಒಂಥರ. ಸೊ ಅಲ್ಲೆಲ್ಲ ಮಾಡಿದಾದ್ಮೇಲೆ ಮನೇಲಿ ದೀಪ ಹಚ್ಚಿಲ್ಲ ಅಂದರೆ ಯಾಕೆ ವರ್ಷಕ್ಕೊಂದು ಹಬ್ಬ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಬಂದು ಇಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ದೇವ್ರ ಮನೆಯೆಲ್ಲ ನೆನ್ನೆ ರೆಡಿ ಮಾಡಿ ಹೋಗಿದ್ದೆ. ಸೊ ಮನೆ ಗುಡಿಸಿ ಒರೆಸಿ ಎಲ್ಲ ಹಸ್ಬೆಂಡ್ ಎಲ್ಲ ಇದ್ರಲ್ಲ, ತ್ರಿಷಾನ ಬಂದಿದ್ಲು, ಎಲ್ಲ ಹೆಲ್ಪ್ ಮಾಡಿದ್ರು. ಸೊ ಪೂಜೆ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ಹೀಗಾಗಿತ್ತು ಇವತ್ತಿನ ನಮ್ಮ ಯುಗಾದಿ ಹಬ್ಬ. ಸೊ ಇಷ್ಟ ಆಯಿತು ಅಂದ್ಕೋತೀನಿ. ನಿಮ್ಗೆ ಹೇಗಾಯಿತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಹೋಗಿ ಬರೋಣವಾ. ಬಾಯ್ ಬಾಯ್.